ಹಾಯ್ ಎಲ್ರಿಗೂ ನಮಸ್ಕಾರ. ಅಗನ್ಯ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೆನಪಿದೆ ಅಲ್ವಾ, ಚಾನಲ್ ಒಳಗಡೆ ಬಲ್ಗಾಲಿಟ್ಕೊಂಡು ಬನ್ನಿ. ಇವತ್ತು ನಾವು ಮಾಡರ್ನ್ ಮಂದಿಯ 3ನೇ ಅಧ್ಯಾಯವನ್ನು ಕೇಳೋಣ. ಮಾಡರ್ನ್ ಮಂದಿಯ 3ನೇ ಅಧ್ಯಾಯ, ನೆನಪಿನ ಪುಟ. ನಿದ್ದೆ ಮಾಡಲು ಒಪ್ಪದ ಕಣ್ಣನ್ನು ಒತ್ತಾಯವಾಗಿ ಮುಚ್ಚಿದ ರೆಪ್ಪೆಯೊಳಗೆ ನೆನಪಿನ ಪುಟಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತಿದ್ದವು. ಇಂದು ನಿದ್ದೆಯಿಲ್ಲದೆ ಕಳೆಗುಂದಿದ ಕಣ್ಣುಗಳು ಅಂದು ಕಂಡವರನ್ನೆಲ್ಲ ಅಯಸ್ಕಾಂತದಂತೆ ಸೆಳೆಯುತ್ತಿತ್ತು. ಆ ಮುದ್ದು ಕಣ್ಣುಗಳಿಗೆ ಸೋಲದವರೇ ಇರಲಿಲ್ಲ. ಅವಳು ಆಗ ತಾನೇ ಶಾಲೆಯ ದಿನಗಳನ್ನು ಮುಗಿಸಿ ಅಪ್ಪ ಅಮ್ಮನ ಆಸೆಯಂತೆ ಕ್ಷಮಿಸಿ, ಆಜ್ಞೆಯಂತೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ಪಡೆದಿದ್ದಳು. ಈ ಮಾಡರ್ನ್ ಕಾಂಪಿಟೇಟಿವ್ ಪ್ರಪಂಚಕ್ಕೆ ಬರಿಯ ಕಾಲೇಜಿನ ಶಿಕ್ಷಣ ಸಾಕಾಗುವುದಿಲ್ಲ ಎಂದು ನಂಬಿದ್ದ ಅವಳ ತಂದೆ ತಾಯಿ ಕಾಲೇಜು ಫೀಸ್ಗಿಂತಲೂ ಹೆಚ್ಚಿನ ಹಣವನ್ನು ಕೊಟ್ಟು ಹೆಸರಾಂತ ಕೋಚಿಂಗ್ ಸೆಂಟರ್ಗೆ ಸೇರಿಸಿದ್ದರು. ಜಗತ್ತಿನ ಜನರ ಎದುರಿಗೆ ಒಂದು ಲೆವೆಲ್ ಮೇಂಟೈನ್ ಮಾಡಬೇಕು ಎಂದರೆ ಮಕ್ಕಳನ್ನು ಅಂಥ ದೊಡ್ಡ ದೊಡ್ಡ ಕಾಲೇಜಿಗೆ ಸೇರಿಸಬೇಕು ಎಂಬ ತೋರಿಕೆಯ ಜೀವನದ ದಾಸರಾಗಿದ್ದರು ಹರಿಪ್ರಸಾದ್ರವರು. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೋಚಿಂಗ್ ಕ್ಲಾಸ್ಗೆ ಅದಕ್ಕಿಂತಲೂ ಹೆಚ್ಚಿನ ಹಣವನ್ನು ಕೊಟ್ಟವರು ಅವರ ಹೆಂಡತಿ ಶುಭ. ಇನ್ನು ಕೋರ್ಸ್ ಆಯ್ಕೆಯ ವಿಚಾರ ಅವರ ಮುಂದೆ ಎಂದೂ ಬಂದಿರಲೇ ಇಲ್ಲ. ಮಗಳು ಹುಟ್ಟಿದ ದಿನವೇ ಮನೆಯಲ್ಲಿ ಡಾಕ್ಟರ್ ಜನನವಾಯಿತು ಎಂಬ ನಿರ್ಧಾರವಾಗಿತ್ತು. ಒಂದು ವೇಳೆ ಅವಳು ಹುಡುಗನಾಗಿ ಹುಟ್ಟಿದ್ದರೆ ಇಂಜಿನಿಯರ್ ಜನನ ಎನ್ನುತ್ತಿದ್ದರು. ಅದನ್ನು ಅವರೇನೂ ಯೋಚಿಸಿದ್ದಲ್ಲ, ಆಸೆಪಟ್ಟಿದ್ದೂ ಅಲ್ಲ. ತಂದೆ ತಾಯಿ ಕನಸಂತೂ ಅಲ್ಲವೇ ಅಲ್ಲ. ಕೇವಲ ಸಮಾಜದಲ್ಲಿ ಘನತೆಗೆ ಈ ನಿರ್ಧಾರ ಮಾಡಿದ್ದರು. ಇನ್ನು ನಮ್ಮ ಹುಡುಗಿಗೆ ಚಿಕ್ಕ ಮಗುವಿದ್ದಾಗಿಂದಲೂ ಓದುವುದು ಎಂದರೆ ಬಹಳ ಪ್ರೀತಿಯೇ ಇತ್ತು. ತಂದೆ ತಾಯಿಯ ಈ ಕಾಣದ ಒತ್ತಾಯ ಅವಳಿಗೆ ಹೇರಿಕೆ ಎಂದು ಯಾವತ್ತೂ ಅನಿಸಿರಲಿಲ್ಲ. ಅಥವಾ ಅಷ್ಟೆಲ್ಲ ಸ್ವತಂತ್ರವಾಗಿ ಯೋಚಿಸುವ ವಯಸ್ಸು ಅವಳದಾಗಿರಲಿಲ್ಲ. ಮನೆಯಲ್ಲಿ ಅಪರೂಪಕ್ಕೆ ಸಿಗುತ್ತಿದ್ದ ಅಪ್ಪ ಅಮ್ಮ ಅವಳನ್ನು ಎಷ್ಟು ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಎಂಬುದು ಅವಳ ಅಂಕಗಳ ಮೇಲೆ ನಿಂತಿರುತ್ತಿತ್ತು. ಹೆಚ್ಚು ಅಂಕ ಪಡೆದ ದಿನ ಆ ಪ್ರೀತಿ ಹೆಚ್ಚಿಗೆ ಇರುತ್ತಿತ್ತು. ನಮ್ಮ ಜಾಣೆ ಹುಡುಗಿಗೆ ಪ್ರೀತಿ ಪಡೆಯಲು ಏನು ಮಾಡಬೇಕು ಎಂಬುದು ಬೇಗನೆ ಅರ್ಥವಾಗಿತ್ತು. ಅದಕ್ಕೆ ಶಾಲೆಗೆ ಸೇರಿದಾಗಿನಿಂದಲೂ ಎಲ್ಲ ಪರೀಕ್ಷೆಯಲ್ಲೂ ಇವಳೇ ಮೊದಲಿಗಳಿದ್ದಳು. ಅದಕ್ಕೆ ಅವಳ ತರಗತಿಯ ಹುಡುಗ ಹುಡುಗಿಯರೆಲ್ಲ ಅವಳನ್ನು ಟಾಪರ್ ಎಂದೇ ಕರೆಯುತ್ತಿದ್ದರು. ಇನ್ನೊಂದು ವಿಚಾರ, ಇಲ್ಲಿ ತರಗತಿಯ ಹುಡುಗ ಹುಡುಗಿ ಎಂದು ಹೇಳುವ ಬದಲು ಸ್ನೇಹಿತರು ಎಂದು ಏಕೆ ಹೇಳಬಾರದಿತ್ತು? ಅವರೇ ಯಾರು ಇವಳಿಗೆ ಸ್ನೇಹಿತರಾಗಿರಲಿಲ್ಲವೇ? ಅಥವಾ ಇವಳಿಗೆ ಸ್ನೇಹಿತರೇ ಇಲ್ಲವೇ ಎಂದೆಲ್ಲ ಯೋಚನೆ ನಿಮಗೆ ಬಂದಿದ್ದರೆ ಒಳ್ಳೆಯದೇ. ತಾಯಿ ತಂದೆಯ ಮಮತೆಯ ನಿರೀಕ್ಷೆಯಲ್ಲಿ ಮುದುಡಿದ ಮನಕ್ಕೆ ಬೇರೆ ಎಲ್ಲ ಸಂಬಂಧಗಳು ಗೌಣವಾಗಿ ಕಾಣುತ್ತಿದ್ದವು. ಅದೂ ಅಲ್ಲದೆ ನಿಜವಾದ ಸ್ನೇಹ ಪ್ರೀತಿಯ ಅರ್ಥವನ್ನು ಅವಳಿಗೆ ತಿಳಿಸಬಲ್ಲ ವ್ಯಕ್ತಿಯ ಪ್ರವೇಶ ಇನ್ನೂ ಅವಳ ಜೀವನದಲ್ಲಿ ಆಗಿರಲಿಲ್ಲ. ಈ ರೀತಿಯ ಸಂಕುಚಿತ ಪರಿಸರದಲ್ಲಿ ಬೆಳೆದ ಹುಡುಗಿಗೆ ಆ ದೊಡ್ಡ ಕಾಲೇಜು ಮುಂದೆ ಎಂತೆಂಥ ಅವಕಾಶಗಳ ಬಾಗಿಲುಗಳನ್ನು ತೆರೆಯಲು ಕಾದಿದೆಯೋ, ಕಂಬಳಿ ಹುಳು ಚಿಟ್ಟೆಯಾಗಿ ಬದಲಾಗುವಂತಹ ವಯಸ್ಸು ಅವಳಲ್ಲಿ ಎಂಥ ಆಸೆಗಳನ್ನು ಹುಟ್ಟುಹಾಕಲು ಹವಣಿಸುತ್ತಿದೆಯೋ, ತುಂಬು ಯೌವನದ ಅವಳ ಸೌಂದರ್ಯ ಎಂಥ ಮನಸ್ಸುಗಳನ್ನು ಸೆಳೆಯುವುದೋ, ಈ ಯಾವುದರ ಪರಿವೇ ಇಲ್ಲದೆ ರೀಲ್ಸ್ ನೋಡುವುದರಲ್ಲಿ ನೆಟ್ಟಿದ್ದ ಕಣ್ಣನ್ನು ಕದಲಿಸಿ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನುತ್ತಾ ಕುಳಿತ ಮಗಳ ಕಡೆಗೆ ತಿರುಗಿಸಿದರು ಶೋಭಾ. ಮೊದಲ ದಿನ ಕಾಲೇಜಿಗೆ ಹೋಗಬೇಕಿರುವ ಮಗಳ ಕಣ್ಣಿನಲ್ಲಿರುವ ಆ ಸಣ್ಣ ಭಯ, ಆತಂಕ, ದುಗುಡ ಯಾವುದೂ ಅವರ ಕಣ್ಣಿಗೆ ಕಾಣಲಿಲ್ಲ. ಬದಲಾಗಿ ಕಂಡಿದ್ದು ಅವಳು ತೊಟ್ಟಿದ್ದ ತಿಳಿ ಹಳದಿ ಬಣ್ಣದ ಬಟ್ಟೆ, ಅದಕ್ಕೆ ಒಪ್ಪುವ ಸಣ್ಣ ಎಳೆಯ ಸರ, ಚಿಕ್ಕದೊಂದು ಓಲೆ, ಒಂದು ಕೂದಲು ಸಹ ಅಲುಗಾಡದಂತೆ ಗಟ್ಟಿಯಾಗಿ ಹೆಣೆದು ಬಾಚಿದ ತಲೆ ಕೂದಲು. ನೋಡಿದ ತಕ್ಷಣ ಮುದ್ದು ಬರುವಂತಿದ್ದ ಮಗಳನ್ನು
ಕಂಡು ಅವರ ಮನ ಏಕೋ ಖುಷಿ ಪಡಲಿಲ್ಲ. ಕಾಲೇಜಿಗೆ ಹೋಗುವ ಮೊದಲ ದಿನ ಈ ರೀತಿ ಸಾಧಾರಣವಾಗಿ ಹೋದರೆ ನಮ್ಮ ಘನತೆ ಏನಾಗಬೇಕು? ಈ ಹುಡುಗಿಗೆ ಸ್ವಲ್ಪವೂ ಅರ್ಥವೇ ಆಗುವುದಿಲ್ಲ ಎಂದೆನಿಸಿತು ಅವರಿಗೆ. ಚಿನ್ನು, ಈ ಥರ ಯಾರಾದರೂ ಆ ಕಾಲೇಜಿಗೆ ಹೋಗ್ತಾರಾ? ಹೋಗು, ನಾವು ಮೊನ್ನೆ ಮಾಲಿಂದ ತಂದ್ವಲ್ಲ ಆ ಬಟ್ಟೆಗಳನ್ನ ಹಾಕ್ಕೊಂಬ. ಹಾಗೆ ಅದರ ಕಲರ್ಗೆ ಮ್ಯಾಚ್ ಆಗುವಂಥ ಒಳ್ಳೆ ಒಳ್ಳೆ ಸರ ಹಾಕು. ನಿನ್ನ ಹತ್ರ ಇಲ್ಲ ಅಂದರೆ ಈ ಸಂಡೇ ಮತ್ತೆ ಮಾಲ್ಗೆ ಹೋಗೋಣ. ಆದರೆ ಈ ಥರ ಸಿಂಪಲ್ಲಾಗಿ ಕಾಲೇಜಿಗೆ ಹೋಗಬೇಡ. ಬೇಗ ಬೇಗ ಹೋಗಿ ರೆಡಿಯಾಗಿ ಬಾ. ಅಮ್ಮನ ಮಾತಿನಂತೆ ರೂಮ್ಗೆ ಬಂದವಳು ಇಷ್ಟಪಟ್ಟು ಅಮ್ಮನ ಕಣ್ಣಿಗೆ ಕಾಣದಂತೆ ಅದೇ ಮಾಲಿನಲ್ಲಿ ತೆಗೆದುಕೊಂಡಿದ್ದ ಆ ತಿಳಿ ಹಳದಿ ಬಣ್ಣದ ಬಟ್ಟೆಯನ್ನು ಒಲ್ಲದ ಮನಸ್ಸಿಂದಲೇ ಬದಲಾಯಿಸಿ ಕೆಂಪು ಬಣ್ಣದ ಬ್ರ್ಯಾಂಡೆಡ್ ಬಟ್ಟೆಯನ್ನು ಧರಿಸಿ ಬರುವಷ್ಟರಲ್ಲಿ ಅದಾಗಲೇ ಸಮಯ 8:30 ಕಳೆದಿತ್ತು. ಕಾಲೇಜಿಗೆ ತಡವಾಗಿ ಬಿಡಬಹುದೆಂಬ ಆತುರದಲ್ಲಿ ಓಡುವ ನಡಿಗೆಯಲ್ಲಿ ಅಪ್ಪನ ಬಳಿ ಹೋದಳು. ಬೈಕಿನಲ್ಲಿ ಕಾಲೇಜಿಗೆ ಡ್ರಾಪ್ ಮಾಡಿದರೆ ಬೇಗ ಹೋಗಬಹುದು ಎಂದು ತಿಳಿದಿದ್ದರೂ ಸಹ ಮೊದಲ ದಿನ ಬೈಕಿನಲ್ಲಿ ಹೋಗುವುದಕ್ಕಿಂತ ಕಾರಿನಲ್ಲಿ ಹೋದರೆ ಹೆಚ್ಚು ಲೆವೆಲ್ ಇರುತ್ತದೆ ಎಂಬ ಒಂದೇ ಕಾರಣಕ್ಕೆ ಕಾರಿನಲ್ಲಿ ಮಗಳನ್ನು ಕೂರಿಸಿಕೊಂಡು ಹೊರಟರು ಹರಿಪ್ರಸಾದ್ರವರು. ಅವರಿಗೂ ಸಹ ತಡವಾಗಬಹುದೆಂಬ ಭಯದಲ್ಲಿ ಕಂಪಿಸುತ್ತಿದ್ದ ಮಗಳ ಕೈಗಳಾಗಲಿ, ಆತಂಕದಲ್ಲಿ ಕೆಂಪೇರಿದ ಮುಖವಾಗಲಿ, ಹನಿ ತುಂಬಿದ ಕಣ್ಣುಗಳಾಗಲಿ ಕಾಣಿಸಲಿಲ್ಲ. ಕಾರಿನಲ್ಲಿ ಕೂತವಳು ಒಂದೇ ಸಮನೆ ದೇವರನ್ನು ಜಪಿಸುತ್ತಲೇ ಇದ್ದಳು. ಕಾಲೇಜಿನಲ್ಲಿ ತನ್ನ ಜೀವನ ಹೇಗಿರಬಹುದೆಂಬ ಚಿಂತೆಗಿಂತ ತಾನಿಂದು ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಹೋಗದೆ ತಡವಾಗಿ ಹೋಗಿ ಎಲ್ಲರ ಕಣ್ಣಿಗೂ ಗುರಿಯಾಗಿ ಬಿಡುತ್ತೇನೇನೋ ಎಂಬ ಭಯವೇ ಅವಳಿಗೆ ಹೆಚ್ಚಿತ್ತು. ಯಾರ ಕಣ್ಣಿಗೂ ಕಾಣದೇ ಇರಬೇಕು ಎಂಬುದೇ ಅವಳ ಜೀವನದ ಪರಮೋಚ್ಚ ಆಸೆಯಾಗಿತ್ತು. ಅಷ್ಟು ಜಪಿಸಿದರ ಫಲವಾಗಿ ದೇವರು ಅವಳನ್ನು ಆದಷ್ಟು ಬೇಗನೆ ಕಾಲೇಜ್ ಗೇಟ್ ಬಳಿ ತಲುಪಿಸಿದರು. ಇನ್ನೂ ಸಮಯಾವಕಾಶ ಇದ್ದರೂ ಸಾವಧಾನವಾಗಿ ನಡೆಯುವ ಅಭ್ಯಾಸವೇ ಇಲ್ಲದ ಹುಡುಗಿ ದಡಬಡಾಯಿಸಿಯೇ ತನ್ನ ತರಗತಿ ಹುಡುಕಿ ಹೊರಟಳು. ಇನ್ನು ತಾನು ಆಯ್ಕೆ ಮಾಡಿದ ಈ ಕಾಲೇಜನ್ನಾಗಲಿ ಅಥವಾ ಆ ಕೋರ್ಸನ್ನಾಗಲಿ ತನ್ನ ತರಗತಿಯ ಜೊತೆಗಾರರು ಯಾರೂ ಆಯ್ಕೆ ಮಾಡಿರಲಿಲ್ಲ. ಹಾಗಾಗಿ ಒಬ್ಬಂಟಿಯಾಗಿ ಹೊಸ ತರಗತಿಯೊಳಗೆ ಹೋಗಬೇಕಿತ್ತು. ನೋಟಿಸ್ ಬೋರ್ಡ್ನಲ್ಲಿ ತನ್ನ ತರಗತಿಯ ಕೊಠಡಿ ಸಂಖ್ಯೆ 302 ಎಂದು ನೋಡಿ 3ನೇ ಮಹಡಿಗೆ ಹೊರಟಳು. ತರಗತಿಯ ಒಳಗೆ ಹೊರಟವಳೆ 2ನೇ ಬೆಂಚಿನ ಮೂಲೆಗೆ ಹೋಗಿ ಗೋಡೆಗೆ ಒರಗಿ ಕುಳಿತಳು. ದೇವರನ್ನು ಬೇಡಿ ಅಷ್ಟು ಬೇಗನೆ ಹೋಗಿದ್ದು ಅದೇ ಉದ್ದೇಶಕ್ಕೆ ಅಲ್ಲವೇ? ಮೊದಲನೇ ತರಗತಿ ಆರಂಭವಾಗಿ ಬಂದ ಅಧ್ಯಾಪಕರು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುವ ಮೊದಲು ವಿದ್ಯಾರ್ಥಿಗಳ ಪರಿಚಯವನ್ನು ತೆಗೆದುಕೊಳ್ಳಲು ಶುರು ಮಾಡಿದರು. ತಮ್ಮ ಹೆಸರು, ಓದಿದ ಶಾಲೆ, ಪಡೆದ ಅಂಕ, ಹವ್ಯಾಸ ಮುಂತಾದ ಪ್ರಶ್ನೆಗಳನ್ನು ಮುಂದಿಟ್ಟು ಮಕ್ಕಳ ಮನಸ್ಸನ್ನು ಹಾಗೂ ಅವರ ಸಾಮರ್ಥ್ಯವನ್ನು ಅರಿಯುವ ಪ್ರಯತ್ನ ಮಾಡುತ್ತಿದ್ದರು. ಆಕೆ ತನ್ನ ಹೆಸರನ್ನು ಹೇಳಿದರೂ ಅವಳ ಅಂಕಗಳನ್ನು ಕೇಳಿದವರಿಗೆ ಅವಳನ್ನು ಏನೆಂದು ಕರೆಯಬೇಕು ಎಂದು ಯಾರೂ ಹೇಳಿಕೊಡಬೇಕಿರಲಿಲ್ಲ. ಇವಳ ಪಕ್ಕ ಕುಳಿತ ಹುಡುಗಿ ಅದಾಗಲೇ ಟಾಪರ್ ಅಂತ ಕರೆಯಲು ಶುರು ಮಾಡಿಕೊಂಡಿದ್ದಳು. ಮೊದಲ ದಿನವೇ ಸಿಲೆಬಸ್ ಹೇಳಿ ತಲೆ ತಿನ್ನಲು ಇಷ್ಟಪಡದ ಸುಧಾ ಮೇಡಮ್ ಮಕ್ಕಳ ಪರಿಚಯ ಮುಗಿದ ನಂತರ ತಮ್ಮ ಕುರಿತು ಒಂದಷ್ಟು ಹೇಳಿ ಜೀವನದಲ್ಲಿ ಮುಂದೆ ಇವರಿಗೆ ಸಿಗುವ ವೈವಿಧ್ಯಮಯ ಕೆಲಸದ ಅವಕಾಶಗಳನ್ನು ಹೇಳುತ್ತಾ ಇದ್ದರು. ಅರೆ, ಡಾಕ್ಟರ್, ಇಂಜಿನಿಯರ್ ಬಿಟ್ಟು ಇಷ್ಟು ಅವಕಾಶಗಳು ಇರುತ್ತವೆಯೇ ಎಂದು ಬೆರಗಾಗಿ ಕೇಳುತ್ತಿದ್ದಳು ಚಿನ್ನು. ಅವರ ಮಾತಲ್ಲಿ ಮುಳುಗಿದು ಹೋದವಳನ್ನು ಕಾಲೇಜಿನ ಬೆಲ್ ಹೊರತಂದಿತು. ಮುಂದಿನ ಕ್ಲಾಸ್ಗೆ ಬಂದ ಗುರುಗಳು ತಾನೆಂದೂ ಜೀವನದಲ್ಲಿ ನಕ್ಕೇ ಇಲ್ಲ ಎಂಬಂತೆ ಮುಖ ಗಂಟು ಹಾಕಿಕೊಂಡು ನೇರವಾಗಿ ಸೈನ್ ಥೀಟಾ, ಕಾಸ್ ಥೀಟಾ ಎಂದು ಬಡಬಡಾಯಿಸಲು ಶುರು ಮಾಡಿದರು. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ತಡಕಾಡುತ್ತಿತ್ತು ಆ ಎಳೆ ಮನಸ್ಸು. ಆ ಕ್ಲಾಸ್ ಮುಗಿದ ಮೇಲೆ ಸಿಕ್ಕ ಶಾರ್ಟ್ ಬ್ರೇಕ್ ಸಮಯದಲ್ಲಿ ಕುಳಿತು ಎಲ್ಲರೂ ಹೊರಟಲು ಶುರು ಮಾಡಿದರು. ಬೆಳಿಗ್ಗೆ ಅಮ್ಮನ ಆಸೆಯಂತೆ ಬಟ್ಟೆ ಬದಲಾಯಿಸುವ ಸಲುವಾಗಿಯೂ ಮತ್ತು ತಡವಾಗಿ ಬಿಡುತ್ತದೆ ಎಂಬ ಭಯದಲ್ಲಿಯೂ ಸರಿಯಾಗಿ ತಿಂಡಿ ತಿಂದಿರದ ಕಾರಣ ಅವಳಿಗೆ ಹಸಿವಾಗುತ್ತಿತ್ತು. ಆದರೆ ಅಲ್ಲಿದ್ದ ಯಾರೂ ತಿನ್ನುತ್ತಿರಲಿಲ್ಲವಾದ್ದರಿಂದ ಇವಳು ತಂದಿದ್ದ ಬಾಕ್ಸನ್ನು ಕೂಡ ತೆರೆಯದೆ ಕುಳಿತಳು.
ಪುಣ್ಯ, ಯಾರೂ ನೀರು ಕುಡಿಯುತ್ತಿಲ್ಲವೆಂದು ಬಾಟಲ್ ಸಹಿತ ತೆರೆಯದೆ ಕೂರಲಿಲ್ಲ. ಮತ್ತೊಮ್ಮೆ ಬೆಲ್ಲಾದ ನಂತರ ಇನ್ನೊಂದೆರಡು ತರಗತಿಗಳು ನಡೆದವು. ಮೊದಲ ದಿನದ ಕಾಲೇಜು ಆಗಿದ್ದ ಕಾರಣ ತುಂಬ ಸಮಯ ಮಕ್ಕಳನ್ನು ಕೂರಿಸದೆ ಮಧ್ಯಾಹ್ನದ ಹೊತ್ತಿಗೆಲ್ಲ ಅವರನ್ನು ಮನೆಗೆ ಕಳುಹಿಸಿ ಬಿಟ್ಟರು. ಮನೆಗೆಂದು ಅವರೇನೋ ಕಳಿಸಿದರು. ಆದರೆ ಕಾಲೇಜಿಂದ ಹೊರಬಂದ ತಕ್ಷಣ ಮಕ್ಕಳೆಲ್ಲ ತಮಗೆ ಇಷ್ಟ ಬಂದ ಜಾಗಕ್ಕೆ ಇಷ್ಟ ಬಂದವರ ಜೊತೆ ಹೋಗಲು ಶುರು ಮಾಡಿದರು. ಅಂಥ ಇಷ್ಟ ಬಂದ ಜಾಗ ಯಾವುದೂ ಇವಳಿಗೆ ಇರಲಿಲ್ಲವಾದ್ದರಿಂದ ನೇರವಾಗಿ ಮನೆಯ ಕಡೆಗೆ ಹೊರಟಳು. 3ನೇ ಮಹಡಿಯಿಂದ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದವಳಿಗೆ, ಹೇ ರೀ ಟಾಪರ್, ಸ್ವಲ್ಪ ನಿಂತ್ಕೊಳ್ಳಿ ಎಂದು ಹಿಂದಿನಿಂದ ಹುಡುಗನ ದನಿಯೆಂದು ಕೇಳಿಸಿತು. ಆ ಹುಡುಗ ಯಾರಿರಬಹುದು ಅಂತ ನೀವು ಗೆಸ್ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.